ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ ಆರ್ ಶೆಟ್ಟಿ. ಆತ್ಮೀಯ ಸ್ನೇಹಿತರೆ, ಹಾವೇರಿ ಎಂದ ತಕ್ಷಣ ಯಾಲಕ್ಕಿ ಕಬ್ಬಿನ ನಾಡು ಮತ್ತು ಕೊಬ್ಬರಿ ಹೋರಿಗಳಿಗೆ ಅತ್ಯಂತ ಪ್ರಸಿದ್ಧಿಯಾದಂತ ನಾಡು. ಅದೇ ರೀತಿ ಶರಣರ ಬೀಡು ಶಿಶುನಾಳ ಶರೀಫರ ನಾಡು. ಈ ನಾಡಿನಲ್ಲಿ ಅತ್ಯಂತ ಸಾಂಸ್ಕೃತಿಕ ಮತ್ತು ಅಷ್ಟೇ ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಹುಕ್ಕೇರಿ ಮಠ ಜಾತ್ರಾ ಮಹೋತ್ಸವ 50ನೇ ವರ್ಷದ ಒಂದು ಸುವರ್ಣ ಮಹೋತ್ಸವದಲ್ಲಿ ನಾವು ಇದ್ದೇವೆ. ಅದು ಉತ್ತಮ ಮತ್ತು ವಿಶೇಷವಾಗಿ ಏನಂದ್ರೆ ಈ ಮಠದ ಒಂದು ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಅಂತಹ ಒಂದು ಸುಸಜ್ಜಿತವಾದಂತಹ ಕಲಾ ಪ್ರದರ್ಶನಗಳಲ್ಲಿ ವಿಶೇಷವಾಗಿ ನಮಗೆ ಕಂಡು ಬರುವಂತಹದ್ದು ಈ ತೆಂಗಿನ ಮರದ ತೆಂಗಿನಕಾಯಿಗಳಲ್ಲಿ ವಿಶೇಷವಾದಂತಹ ಕಲಾಕೃತಿಗಳನ್ನ ರಚನೆ ಮಾಡಿರುವಂತದ್ದು ಕಂಡು ಬರ್ತಾ ಇತ್ತು. ಹಲವಾರು ರೀಲ್ಸ್ ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದ್ರೆ ಕಲೆ, ಕಲಾವಿದರು, ಸಂಸ್ಕೃತಿ ಹೀಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಈ ಮೂಲಕ ನಿಮ್ಮ ಮುಂದೆ ತರುವಂತ ಪ್ರಯತ್ನ. ಯಾರಾದ್ರೂ ಹೊಸಬ್ರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತು ಅಂತಹ ಪ್ರತಿಭೆಗಳನ್ನ, ಕಲಾವಿದರನ್ನ ಪರಿಚಯ ಮಾಡುವಂತ ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನದಲ್ಲಿ ಈಗ ಬರಮಾಡ್ಕೊಳ್ತಾ ಇದ್ದೀನಿ. ಧಾರವಾಡದ ಕಲಾವಿದರು ಹಲವಾರು ರಾಜ್ಯ ಮತ್ತು ಬೇರೆ ರಾಜ್ಯಗಳಲ್ಲಿ ತಮ್ಮದೇ ಆದ ಕಲೆಯ ಮೂಲಕ ಗುರುತಿಸಿಕೊಂಡಿದ್ದು, ಕಲೆಯ ಶಿಕ್ಷಣವನ್ನ ಪಡೆದೇ ಬೇರೆ ಉದ್ಯೋಗಿಕವಾಗಿ ಬೇರೆ ಕಾರ್ಯವನ್ನು ಮಾಡ್ತಾ ಇವತ್ತು ಕಲೆಯ ಮೂಲಕವಾಗಿ ರಾಜ್ಯದ ವಿವಿಧೆಗಳಲ್ಲಿ ತಮ್ಮದೇ ಆದ ಕಲೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಶ್ರೀಯುತರಾದಂತ ಶ್ರೀ ನಾಗರಾಜ್ ಜಗದೀಶ್ ಬಾವಿಕಟ್ಟಿ ಅವರನ್ನ ನಾವು ಇವತ್ತು ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾ ಸರ್, ಈಗ ನೋಡಿ ಅವರನ್ನೇ ಮಾತಾಡ್ಸೋಣ. ಇಲ್ಲಿವರೆಗೂ ಮಾತುಗಳನ್ನ ಕೇಳಿದ್ರಿ, ಈಗ ಅವರನ್ನೇ ಕೇಳೋಣ. ಅವರ ಕಲೆ ಹೇಗೆಲ್ಲ ಇದೆ, ಯಾವ ರೀತಿಗಳನ್ನ ಮಾಡಿದ್ರೆ, ಕೆಲವೊಂದನ್ನ ಕೈಯಲ್ಲಿ ಕೂಡ ತೋರಿಸ್ತಾರೆ, ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಖಂಡಿತವಾಗಿ ಮಾತಾಡಿ ಸರ್. ನಮಸ್ತೆ. ಜಗದೀಶ್ ಬಾವಿಕಟ್ಟಿ ಅಂತ ಸಾಕಿನ ಕೆಲಿಗಿರಿ, ತಾಲೂಕು ಜಿಲ್ಲಾ ಧಾರವಾಡ. ನಾನು ವರ್ಕಿಂಗ್ ಮಾಡೋದು ಎಸ್ ಎಂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗಾರ್ಡನ್ ಸೂಪರ್ವೈಸರ್ ಅಂತ ಹೇಳಿ. ಹಾಬಿ ಬಂದ್ಬಿಟ್ಟು ಈ ಕಟ್ಟಿಗೆ ಇರ್ಬೋದು, ಆಮೇಲೆ ತೆಂಗಿನಕಾಯಿ ಇರ್ಬೋದು, ಒಟ್ಟ ಕೃಷಿ ಹುಟ್ಟುಗಳಿಂದ ಕಲೆಯನ್ನು ಮಾಡ್ತಕ್ಕಂಥದ್ದು ಒಂದೊಂದು ಹಾಬಿ. ಅದರಲ್ಲಿ ತೆಂಗಿನಕಾಯಿ ಒಳ್ಳೆ ಹೆಸರು ಮತ್ತು ನೇಮು ಮತ್ತು ಫೇಮು ತಂದು ಕೊಡ್ತಂತ ಹೇಳ್ಬೋದು. ಅದರಿಂದ ನಾನು ಇಡೀ ಕರ್ನಾಟಕನೇ ಸುತ್ತೇನೆ. ಕೃಷಿ ಮೇಳ ಇರ್ಬೋದು, ತೋಟಗಾರಿಕೆ ಮೇಳ ಇರ್ಬೋದು, ಹಂಪಿ ಉತ್ಸವ ಇರ್ಬೋದು, ಕರಾವಳಿ ಉತ್ಸವ ಇರ್ಬೋದು, ಧರ್ಮದಲ್ಲಿ ನಮ್ಮ ಕೃಷಿ ಸಂಬಂಧಪಟ್ಟಂತ ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮನ್ನ ಡಿಪಾರ್ಟ್ಮೆಂಟ್ ನವರು ಕರೆಸಿಕೊಂಡು ಅವಕಾಶ ಕೊಟ್ಟು ನಮಗೆ ಪ್ರದರ್ಶನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದರಂತೆ ನಾನು ಹಂಪಿ ಇದು ನಮ್ಮ ಹಾವೇರಿ ಹುಕ್ಕೇರಿ ಮಠ ಜಾತ್ರೆಗೆ ಸಹಿತ ನಮ್ಮ ತೋಟಗಾರಿಕಾ ಇಲಾಖೆ JD ಸರ್ ಆದಂತ ಅರಗಿಮಠ ಸರ್ಗಳು ನಮ್ಮನ್ನ ಇನ್ವೈಟ್ ಮಾಡಿ ನಮ್ಗೆ ಇರ್ಲಿಕ್ಕೆಲ್ಲ ವ್ಯವಸ್ಥೆ ಕೊಟ್ಟು, ಊಟದ ವ್ಯವಸ್ಥೆ ಎಲ್ಲ ಕೊಟ್ಟು ನಮ್ಗೆ ಇಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ. ಈ ತೆಂಗಿನಕಾಯಿ ಕಲೆ ಅನ್ನೋದು ಏನೈತಲ್ರಿ, ನಮ್ಮ ಜಾನಪದ ಕಲೆ ಇದು. ಈ ನಾವು ಹಾಡ್ ಅಂದ್ರೆ ಜಾನಪದ ಕಲೆ ಅಂತ ಹೇಳ್ತೇವೆ. ಹಾಡ್ ಅಂದ್ರೆ ಅಷ್ಟೇ ಅಲ್ಲ, ಕೈಯಿಂದ ಕೈ ಬಂದಂತ ಕಲೆ ಆದಂತ ನಮ್ಮ ಜಾನಪದ ಕಲೆ ಇದು. ಅದನ್ನು ಎಲ್ಲ ಅಳೆದು ಹೋಗಿದೆ ಅಂತ ಹೇಳ್ಬೋದು. ಇದ್ರಲ್ಲಿ ನಾವೊಂದು ಎಷ್ಟು ಮಂದಿ ಇದ್ದೇವೆ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಇದ್ದಾರೆ ಅಂತ ಹೇಳ್ತಾರ. ಅಂತದ್ರಲ್ಲಿ ನಾನು ಒಬ್ಬವ. ಹೇಗೆ ಅಂದ್ರೆ ಈ ತೆಂಗಿನಕಾಯಿಗಳನ್ನ ಗಿಡದಿಂದ ಉದುರಿ ಬಿದ್ದಂತ ಕಾಯಿಗಳನ್ನ ಆರಿಸಿಕೊಂಡು ಬಂದು ಅದನ್ನ ಮೇಲೆ ಸಿಪ್ಪೆ ತೆಗೆದು ಅದಕ್ಕೆ ಸ್ಕೆಚ್ ಹಾಕಿ ಅದನ್ನ ಕರ್ವಿಂಗ್ ಮಾಡ್ತೇವೆ. ಕಾರ್ವಿಂಗ್ ಮಾಡಿಂದ ಅದಕ್ಕೆ ಫೆವಿಕಾಲ್ ಹಾಕಿ ಕುಡಿಸ್ತೇವೆ. ಒಳ್ಳೆ ಗಟ್ಟಿ ಕಾಯಿ ಆಗ್ತೈತೆ ಅದು ಹಿಡ್ಕೊಂಡು. ಆ ನಂತರ ಅದಕ್ಕೆ ನಾವು ವಾರ್ನಿಸ್ ಹಾಕಿ ಅದಕ್ಕೆ ಯಾವ ಸ್ಟೇಟಸ್ ಕೊಡ್ಬೇಕು ಕೊಟ್ಟು ಅದನ್ನ ರೆಡಿ ಮಾಡ್ತೇವೆ. ಸೊ ಈಗ ಇದು ಮೂಲತವಾಗಿ ನಿಮಗೆ ತೆಂಗಿನಕಾಯಿನ ನೋಡಿದ ತಕ್ಷಣ ಅನ್ಸಲ್ಲ ಅದೇನೋ ಮಣ್ಣಿಲೆ ಮಾಡಿರುವಂತ ಒಂದು ಕೃತಿ ಅಂತ ನಮ್ಗೆ ಕಂಡು ಬರುತ್ತೆ, ಅಥವಾ ಆಡಿಯನ್ಸ್ ಅದು ಕೂಡ ಅದೇ ರೀತಿ ಕಂಡು ಬರುತ್ತೆ. ಸೊ ನೀವು ಯಾವ್ದಾದ್ರು ಒಂದನ್ನ ಹತ್ತಿರದಿಂದ ತೋರಿಸಬಹುದಾ? ಯಾವ್ದಾದ್ರು ತೋರಿಸಬಹುದಾ? ಇದು ಹತ್ತರಿಂದ ನೋಡಿದ್ರೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ನೋಡಿ ಸ್ನೇಹಿತರೆ, ಇದು ತೆಂಗಿನ ನಾರು ನಿಮ್ಗೆ ಇಲ್ಲಿ ಕಂಡು ಬರುತ್ತೆ. ನೋಡಿದ ತಕ್ಷಣ ಗೊತ್ತಾಗಲ್ಲ ಇದು ತೆಂಗಿನಕಾಯಿಯಿಂದ ಮಾಡಿರುವಂತ ಕಲಾಕೃತಿ ಅಂತ ಹೇಳಿ. ಸೊ ಎಷ್ಟು ಸೊಗಸಾಗಿ ನಮ್ಮ ತಾಳ್ಮೆಗೆ ಪ್ರತೀಕವಾಗಿದಂತಹ ಬುದ್ಧನ ಮೂರ್ತಿಯನ್ನ, ಶಿವನ ಮೂರ್ತಿಯನ್ನ ಕೆತ್ತಿದ್ದಾರೆ. ನೋಡಿ, ಇದೇ ರೀತಿಯಾದಂತಹ ಹಲವಾರು ಕಲಾಕೃತಿಗಳನ್ನ ಮಾಡಿದ್ದಾರೆ. ಅಲ್ಲಿ ಮುಂದೆ ಹೋದಾಗೆಲ್ಲ ನಿಮಗೆ ಎಲೆಗಳಲ್ಲಿ ಮಾಡಿರುವಂತಹ ಕಲಾಕೃತಿಗಳು ಸಿಗುತ್ತೆ. ಇದೇ ರೀತಿಯಾದಂತಹ ಬೇರೆ ಬೇರೆ ಕಲಾಕೃತಿಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ರೈತನ ವಾಹನ ಮತ್ತು ಬೆನ್ನೆಲುಬಾಗಂತಹ ಬಸವಣ್ಣ ಮತ್ತು ಬಂಡಿಯನ್ನು ಕೂಡ ಮಾಡಿದ್ದಾರೆ. ಎಷ್ಟು ಸೊಗಸಾಗಿ ಮಾಡಿದ್ದಾರೆ ನೋಡಿದ್ರೆ ಇಲ್ಲಿ ಬರ್ತಾ ಇದೆ ಅನ್ನುವಂತ ಫೀಲ್ ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಅಳಿವಿನಂಚಿನಲ್ಲಿರುವಂತಹ ಕಲಾವಿದರು ಮತ್ತೆ ವಿಶೇಷವಾದ ಕಲಾವಿದರು ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಕೇವಲ ಮೊಬೈಲ್ ಅಲ್ಲೇ ರೀಲ್ಸ್ ಗಳನ್ನ ನೋಡುತ್ತಾ ಬದುಕೋದ್ರ ಜೊತೆಗೆ ವಿಶೇಷವಾಗಿ ಕಲೆ, ಕಲಾವಿದರು ಸಾಂಸ್ಕೃತಿಕವಾಗಿ ಬೆಳೀತಿರುವಂತಹ ಅವರನ್ನ ನಾವು ಸಣ್ಣ ಒಂದು ಪ್ರಯತ್ನ, ನಾನು ಕೂಡ ಒಬ್ಬ ಕಲಾವಿದನಾಗಿ ಕಲೆಯನ್ನ, ಕಲಾವಿದರನ್ನ ಗುರುತಿಸಿ ಒಂದು ನಿಮ್ಮ ಮುಂದೆ ಪರಿಚಯ ಮಾಡುವಂತ ಈ ಒಂದು ಸಣ್ಣ ಪ್ರಯತ್ನ. ಬನ್ನಿ, ಸೂಕ್ಷ್ಮವಾಗಿ ಕಲೆಯ ಬಗ್ಗೆ ಅವ್ರ ಮಾತುಗಳನ್ನ ಕೇಳಿದ್ವಿ. ಈಗ ಅವರು ಮಾಡಿರುವುದಕ್ಕೆ ಅವರಿಗೆ ಸಣ್ಣ ಗೌರವಗಳು, ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಹೀಗೆ ಮತ್ತೆ ಅವರ ಕಲಾಕೃತಿಗಳು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸರ್, ಎಲ್ಲ ನಿಮ್ಮ ಕಲಾಕೃತಿಗಳನ್ನ ಮಾಡಿದ್ರಿ. ಸೊ ಇದೀಗ ಹೀಗೆ ಇದನ್ನ ನೀವು ರಾಜ್ಯದ ಬೇರೆ ಬೇರೆ ವಿವಿಧಗಳಲ್ಲಿ ಪ್ರದರ್ಶನಗಳನ್ನ ಮಾಡಿದ್ರಿ. ಸರ್ಕಾರದ ವ್ಯವಸ್ಥೆಗಳಿರ್ಬೋದು ಅಥವಾ ನಿಮ್ಮ ಸ್ಥಳೀಯವಾಗಿರ್ಬೋದು
ಹೇಗೆ ನಿಮಗೆ ಮನ್ನಣೆ ಸಿಗ್ತಾ ಇದೆ? ಚೆನ್ನಾಗಿದೆ ಸರ್, ಒಳ್ಳೆ ಒಳ್ಳೆ ಮನ್ನಣೆ ಸಿಕ್ಕದೆ ಅಂತ ಹೇಳ್ಬೋದು. ಈ ಕಲೆಗೆ ನನಗೆ ಡಾಕ್ಟರೇಟ್ ಸಹ ಸಿಕ್ಕದೆ. ನಮ್ಮ ಕರ್ನಾಟಕದ ಏನು ಉತ್ತುನ್ನತ ಪ್ರಶಸ್ತಿವಾದಂತಹ ರಾಜ್ಯೋತ್ಸವ ಅಂದ್ಬಿಟ್ಟು ಎಲ್ಲ ಸಿಕ್ಕವಂತ ಹೇಳ್ಬೋದು ಸರ್. ನಾನು ಎಲ್ಲ ಕರೆದು ನನಗೆ ಇವತ್ತು ಸನ್ಮಾನ ಇದೆ ಸ್ವಾಮೀಜಿ ಕಡೆಯಿಂದ. ಹಾಗೆಲ್ಲ ಕರೆದು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಸರ್. ಕಲೆ ಒಳ್ಳೆಯದಿದೆ. ಒಳ್ಳೆಯದು. ಕಲೆ ಕೇವಲ ಜೀವನಕ್ಕಷ್ಟೇ ಅಲ್ಲ, ಉಲ್ಲಾಸಕ್ಕೂ ಹೌದು. ಕಲೆ ಅಂತ ಹೇಳ್ತಾರೆ, ಕಲೆ ನಶ್ವರ, ಕಲಾವಿದ ಈಶ್ವರ ಅಂತೆ. ಸೊ ಈ ರೀತಿಯಾದ ಕಲೆಯನ್ನ ತಮ್ಮದೇ ಆದಂತ ಯಾವ್ದು ಇದೊಂದು ವೀಕ್ಷಕರೇ ಬಹಳ ಗಮನದಲ್ಲಿ ಇಟ್ಕೋಬೇಕು. ಇವರ ತಂದೆಯವರ ಒಂದು ಕಲೆ ಇವರಿಗೆ ಬಳುವಳಿಯಾಗಿ ಬಂದಿದೆ. ಯಾವುದೇ ಕಲೆ ಶಿಕ್ಷಣವನ್ನ ಪಡೆದಿಲ್ಲ, ಆದ್ರೂ ಕೂಡ ನಿಮ್ಮ ಕಟ್ಟಿಗೆಯಲ್ಲಿರ್ಬೋದು, ಮಣ್ಣಿನಲ್ಲಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಮ್ಮದೇ ಆದಂತ ಒಂದು ವಿಶೇಷವಾದ ಕೃತಿಗಳನ್ನ ರಚನೆ ಮಾಡುತ್ತಾ ಇವತ್ತು ಹಾವೇರಿಯ ನಮ್ಮ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ತೋಟಗಾರಿಕೆಯವರು ಆಯೋಜನೆ ಮಾಡಿರುವಂತಹ ಈ ಒಂದು ಪ್ರದರ್ಶನದಲ್ಲಿ ನಮ್ಮ ಜೊತೆಗೆ ಬಂದಿದ್ದಾರೆ. ಬನ್ನಿ ಹಾಗಾದ್ರೆ ಸ್ವಲ್ಪ ನಾವು ಜೂಮ್ ಆಗಿ ನೋಡ್ಕೊಳ್ಳೋಣ ಯಾವ್ಯಾವ ರೀತಿಯಾದಂತಹ ಕಲಾಕೃತಿಗಳನ್ನ ಮಾಡಿದ್ದಾರೆ ಅಂತ. ಸ್ವಲ್ಪ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಚಿತ್ರಗಳನ್ನ ನೋಡ್ಬೋದು. ಈ ಮಾಧ್ಯಮ ಇದೆ, ತೆಂಗಿನಕಾಯಿ ಒಂದು ಯಾವ್ಯಾವ ರೀತಿಯೆಲ್ಲ ಬಳಸ್ಕೋಬಹುದು ಅನ್ನುವಂಥದ್ದನ್ನ ನಿಮ್ಗೆ ಸೂಕ್ಷ್ಮವಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ಅವರಿಗೆ ಕಲೆಯಲ್ಲಿ ಬಂದಂತ ಕೆಲವು ಪತ್ರಿಕಾ ತುಣುಕುಗಳನ್ನ ಕೂಡ ಇಟ್ಟಿದ್ದಾರೆ ಅವರು. ಸೊ ಇಲ್ಲಿ ನೋಡಿ ಬಂಡಿ ಇದೆ. ಸೊ ಇದೇ ರೀತಿಯಾದಂತ ಒಂದು ನಾವು ಈಗ ನಮ್ಮ ಈಗ ಹಳೆ ಕಾಲದಲ್ಲಿ ನೋಡ್ತಾ ಇರ್ಬೋದು, ಮನೆಗಳಲ್ಲಿ ಎಂಟ್ರೆನ್ಸ್ ಬಾಗಿಲಿಗೆ ಆ ಕಡೆಗೆ ಈ ಕಡೆಗೆ ಅಂದ್ರೆ ಅಕ್ಕಪಕ್ಕದಲ್ಲಿ ಬಸವಣ್ಣನ ಮೂರ್ತಿ ಈ ರೀತಿಯಾಗಿ ಇಡ್ತಾ ಇದ್ರು. ಈಗ ಅದನ್ನ ಕಾರ್ವಿಂಗ್ ಮೂಲಕ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಿಶೇಷವಾಗಿ ನಮಗೆ ಕಂಡು ಬರುವಂತದ್ದು, ಸೊ ಇಲ್ಲಿ ಅರಳಿ ಎಲೆ ಅಂತ ಹೇಳ್ತೀವಿ ನಾವು, ಮತ್ತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಮಾಡಿದ್ದಾರೆ ಹಲಸಿನ ಎಲೆ ಅಂತೆ. ಸೊ ಸ್ಪೆಷಲ್ ಈ ಕಲಾಕೃತಿಗಳು ತುಂಬಾ ವಿಶೇಷವಾಗಿರುವಂತದ್ದು. ನಾವು ನನ್ನ ಈ ಒಂದು ಚಾನೆಲ್ ಅಲ್ಲಿ ನನ್ನ ಕಲಾಕೃತಿಗಳು ಕೂಡ ನೋಡಿದ್ದೀನಿ. ಸೊ ಎಲ್ಲಾ ಕಲಾಕೃತಿಗಳು ನಿಮ್ಗೆ ಒಂದು ಸೂಕ್ಷ್ಮವಾಗಿ ತೋರಿಸುವಂತ ಸಣ್ಣ ಪ್ರಯತ್ನ ಸೊ ಇದಾಗಿರುತ್ತೆ. ಇಲ್ಲಿ ಹಲವಾರು ಕಲಾಕೃತಿಗಳು ನಮ್ಗೆ ಕಂಡು ಬರ್ತಾ ಇದೆ. ಸೊ ಯಾರ್ಯಾರೆಲ್ಲ ಹೊಸಬ್ರು ಈ ಚಾನೆಲ್ ಅಲ್ಲಿ ನೋಡ್ತಾ ಇದ್ರಿ, ಕೇವಲ ಕಲೆಯನ್ನ ಆಧರಿಸಿ, ಕಲಾವಿದರನ್ನ ಆಧರಿಸಿ, ಪ್ರತಿಭೆಗಳನ್ನ ಆಧರಿಸಿ ವಿಶೇಷವಾದಂತ ಈ ಕೃತಿಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಜೊತೆಗೆ ಇರುವಂತವ್ರೆ ಇವರೇ ಕಲಾವಿದರು. ನೋಡಿ ಇಲ್ಲಿ ಆಡಿಯನ್ಸ್ ಕೂಡ ಕಾಣಿಸ್ತಾ ಇರ್ಬೋದು, ವಿದ್ಯಾರ್ಥಿ ಸ್ನೇಹಿತರು ಇರ್ಬೋದು, ಯಾರು ಅವರಲ್ಲಿ ಹಾಯ್ ಅಂತಿದ್ದಾರೆ. ಸೊ ನೋಡಿ ಸೊ ಯಾರಾದ್ರೂ ನೋಡಿಲ್ಲ, ಇಷ್ಟು ಜನಸಂದಣಿ ಇದೆ. ಇದೇ ರೀತಿಯಾದಂತೂ ಈ ಹಾಲ್ ಅಲ್ಲಿ ರಂಗೋಲಿ ಕಲೆಗಳಿರ್ಬೋದು, ಪುಷ್ಪ ಪ್ರದರ್ಶನ ಇರ್ಬೋದು, ವಿವಿಧ ಕಲಾ ಪ್ರದರ್ಶನಗಳು ನಡೀತಾ ಇದೆ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಅದನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಕಲೆ ಕಲಾವಿದರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಒಂದು ಇರಲಿ. ಯಾರಾದ್ರೂ ಈ ಕಲಾ ಪ್ರದರ್ಶನದಲ್ಲಿ ನೋಡೋದಕ್ಕೆ ಬಂದಂತ ಒಬ್ರು ಹಿರಿಯರು ಅವರ ಒಂದು ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ರವಿಕುಮಾರ್. ಏನ್ ಅನಿಸ್ತಾ ಇದೆ ಈ ಒಂದು ಅವರ ಕಲಾಕೃತಿಗಳ ಒಂದು ಪ್ರದರ್ಶನ ಇಲ್ಲಿ ಆಯೋಜನೆ ಆಗಿರುವಂತದ್ದು? ಬಹಳ ಚೆನ್ನಾಗಿದೆ, ನೋಡಕ್ ಸಂತೋಷ ಅನ್ಸುತ್ತೆ. ಪ್ರತಿ ವರ್ಷ ಚೆನ್ನಾಗಿ ಆಗ್ಬೇಕು ಅಂತ. ಅಂದ್ರೆ ಈಗ ಕಲೆ ಅಂದ್ರೆ ಏನಿರ್ತದೆ, ಕೇವಲ ಮನೋರಂಜನೆಯಾಗಿ ಇರುವಂತ ಒಂದು ದೃಷ್ಟಿಕೋನದಲ್ಲಿ ಕೇವಲ ಈ ಫ್ಲೆಕ್ಸ್, ಬ್ಯಾನರ್ಸ್, ಒಂದು ಹಾವಳಿಗಳಲ್ಲಿ ಈ ರೀತಿಯಾದಂತ ವಿಶೇಷ ಕಲಾಕೃತಿಗಳು ನೋಡ ಸಿಗ್ತಾ ಇರುವಂತದ್ದು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಂತ ಸಿಗೋದೇ ಬಹಳ ಕಷ್ಟ. ಸಿಕ್ಕಿದ್ರೆ ಅತ್ಯಂತ ಅಪರೂಪ ಅಂತಲ್ಲಿ ಅಪರೂಪದ ಕಲಾವಿದರು ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಹೌದು, ಅವರು ಸಿಗೋದು ಕಷ್ಟ. ಇದು ಬಹಳ ಕಡಿಮೆ ಆಗಿದೆ. ಇಂತ ಕಲೆಗಳು ಹೆಚ್ಚು ಬರ್ಬೇಕು ಅಂತ ನಮ್ಮ ಆಸೆ. ಸರ್ ನಮ್ಗೆ ಧನ್ಯವಾದಗಳು ಸರ್. ಒಳ್ಳೆ ಚೆನ್ನಾಗಿ ಮಾತಾಡ್ರಿ. ಅಮ್ಮ ನೀವು ಮಾತಾಡ್ತೀರಿ? ಇಲ್ಲ ಪರವಾಗಿಲ್ಲ, ಮಾತಾಡ್ರಿ. ಇಲ್ಲಿ ಈ ಪ್ರದರ್ಶನ ನೋಡಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತತಿ. ಈ ತೆಂಗಿನ ಚಿಪ್ಪಿನಿಂದ ಮಾಡ್ತಿರ್ತಕ್ಕಂತ ಈ ಕಲೆಯನ್ನ ನೋಡ್ಲಿಕ್ಕೂ ಸಹ ನಂಬ್ಲಿಕ್ಕೂ ಆಗ್ಲಂತದಾಗಿದೆ. ಈ ತೆಂಗಿನ ಚಿಪ್ಪಿಂದ ಅಂತ ನಮ್ಗೊಂಥರ ಆಶ್ಚರ್ಯ ಅನಿಸ್ತೈತಿ. ಇಷ್ಟು ದೊಡ್ಡ ತೆಂಗಿನ ಚಿಪ್ಪನ್ನ ಎಲ್ಲಿ ಸಂಗ್ರಹಿಸಿದ್ರೆ ಈ ಕಲಾವಿದರು ಪಾಪ ದೊಡ್ಡ ಅಪರೂಪವಾದ ಕಲೆಯನ್ನ ಮಾಡಿದ್ದಾರೆ. ಇದನ್ನ ನೋಡಕ್ ನಮ್ಗೆ ತುಂಬಾ ಸಂತೋಷ ಅನಿಸ್ತತಿ. ಇನ್ನೂ ಸಹ ದೊಡ್ಡ ಕಲೆಗಳು ಇವರಿಂದ ಬರ್ಲಿ ಅಂತ ನಾವು ಇವ್ರನ್ನ ಕೇಳ್ಕೊತೀವಿ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಸೊ ಇದು ಜನಸಾಗರ ಈ ರೀತಿಯಾದಂತ ಫಲಪುಷ್ಪ ಪ್ರದರ್ಶನದಲ್ಲಿ ಬಂದು ಸೇರ್ತಾ ಇದೆ. ಇದು ಸುಮಾರು 4 ದಿನಗಳಿಂದ ದಿನಾಂಕ 27/12/2025 ಡಿಸೆಂಬರ್ ನಲ್ಲಿ ಸುಮಾರು 4 ದಿನಗಳ ಕಾಲ ಸತತವಾಗಿ ಈ ಒಂದು ಕಲಾ ಪ್ರದರ್ಶನ ನಡೆದಿದೆ. ಕಲಾವಿದರನ್ನ ಪ್ರೋತ್ಸಾಹಿಸುತ್ತಾ, ಕಲಾವಿದರನ್ನ ಬೆಳೆಸುತ್ತಾ ಇದೇ ರೀತಿಯಾದಂತ ವಿಶೇಷವಾದಂತಹ ವಿಡಿಯೋಗಳಿಗಾಗಿ ವಿಕ್ಟರಿ ಆರ್ಟ್ ವರ್ಲ್ಡ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ
ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ನಮಸ್ಕಾರ. ಒಂದು ಸೆಕೆಂಡ್ ಸರ್.